ಆರ್ ನಗರ ಕ್ಷೇತ್ರದ ಕಾಂಗ್ರೆಸ್ ನಾಯಕಿ ಕುಸುಮ ಹನುಮಂತರಾಯಪ್ಪ, ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಹನುಮಂತರಾಯಪ್ಪ, ಕೆಟಿ ರಾಜು, ಪಿಡಿಎಸ್ ಸದಸ್ಯರಾದ ಪುಟ್ಟಸ್ವಾಮಿಗೌಡ್ರು, ಕನಕಪುರ ವೆಂಕಟೇಶ್, ಬಿಬಿಎಂಪಿ ಮಾಜಿ ಸದಸ್ಯರಾದ ವೇಲು ನಾಯ್ಕ್, ಬಿಜೆಪಿ ಮಾಜಿ ಸದಸ್ಯರಾದ ಮೋಹನ್ ಕುಮಾರ್, ಕೊಟ್ಟಿಗೆಪಾಳ್ಯ ಹಿರಿಯ ಮುಖಂಡರಾದ ಮಂಜುನಾಥ್, ಲಗ್ಗೆರೆ, ಕಾಂಗ್ರೆಸ್ ಮುಖಂಡರಾದ ಪಾರ್ಥಗೌಡ, ಲಗ್ಗೆರೆ, ಕಾಂಗ್ರೆಸ್ ಮುಖಂಡರು ರಮೇಶ್, ಹನುಮೇಗೌಡ್ರು, ಕೊಟ್ಟಿಗೆಪಾಳ್ಯ ವಾರ್ಡ್ ಕಾಂಗ್ರೆಸ್ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು, ಸ್ನೇಹಿತರು, ಹಿತೈಷಿಗಳು ಆಗಮಿಸಿ ಶ್ರೀಯುತ ಶೇಖರ್ ಅವರಿಗೆ ಅಭಿನಂದಿಸಿ ಸನ್ಮಾನಿಸಿ ಜನ್ಮದಿನದ ಶುಭ ಹಾರೈಸಿದರು. ಶೇಖರಣ್ಣಂಗೆ ಇನ್ನೂ ಹೆಚ್ಚಿನ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಕೊಡಲಿ. ರಾಜಕೀಯವಾಗಿ ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತೀನಿ. ನಾವೆಲ್ಲರೂ ಸೇರಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ಪಡ್ತಾ, ಇನ್ನಷ್ಟು ಅವರೇನು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಇನ್ನೂ ದೇವರು ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಲಿ ಅಂತ ನಾವೆಲ್ಲರೂ ಅವ್ರ ಜೊತೆ ಇರ್ತೀವಿ. ಅವರು ಜನರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡಲಿ ಅಂತ ಆಶಿಸ್ತೀವಿ. SIR ನೋಡಿ ತುಂಬ ಗೊಂದಲದ ವಾತಾವರಣ. ಎಷ್ಟೊಂದು ಜನಕ್ಕೆ 2002ರ ವೋಟರ್ ಲಿಸ್ಟ್ ಇರೋದಿಲ್ಲ, ಎಲ್ಲಿ ಯಾವ್ದು ಫಿಲ್ ಮಾಡಬೇಕು ಅನ್ನೋ ಒಂದು ಮಾಹಿತಿ ಇರೋದಿಲ್ಲ. ಸೊ ಹಾಗಾಗಿ ಇದೊಂಥರ ಗೊಂದಲದ ಗೂಡಾಗಿರುವಂಥದ್ದು SIR. ಬಡವರಿಗೆ, ಯಾರು ಅವಿದ್ಯಾವಂತರಿರ್ತಾರೆ ಅವರಿಗೆ ಇದು ಮತದಾನದ ಹಕ್ಕು ಅನ್ನೋದು ಒಂದು ನಮ್ಮ ಪ್ರಜಾಪ್ರಭುತ್ವದಲ್ಲಿರುವಂಥ ಎಲ್ರಿಗೂ ಸಿಗಬೇಕಾಗಿರುವಂಥ ಹಕ್ಕು. ಅದನ್ನು ಒಂದು ಕಸ್ಕೊಳ್ಳೋ ಅಂಥ ಒಂದು ನಿಟ್ಟಿನಲ್ಲಿ SIR ಅನ್ನು ಕೇಂದ್ರ ಸರ್ಕಾರ ಎಲೆಕ್ಷನ್ ಕಮಿಷನ್ ಉಪಯೋಗಿಸ್ಕೊಂಡು ಮಾಡ್ತಾ ಇರುವಂಥದ್ದು. ಆದರೂ ಎಲ್ಲಿ ನಮ್ಮ ಪಕ್ಷದ ವತಿಯಿಂದನೂ ಜನಗಳಿಗೆ SIR ಫಾರ್ಮ್ನ ಫಿಲ್ ಮಾಡಲಿಕ್ಕೆ ಸಹಾಯ ಆಗೋ ರೀತಿಯಲ್ಲಿ ನಮ್ಮ ಏನು BLAಗಳಿದ್ದಾರೆ ಅವರು ಎಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲ, ಇವತ್ತು ಜನಗಳು BLOಗಳೇ ಎಲ್ಲರೂ ಬಂದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಅವ್ರಿಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ. ಜನಗಳಿಗೂ ಅಷ್ಟೇ, ಎಲ್ಲರೂ ಕೂಡ ಸಿಗ್ತಾ ಇಲ್ಲ, ಎನಮರೇಷನ್ ಫಾರ್ಮ್ಸ್ಗಳು ಸಿಗ್ತಾ ಇಲ್ಲ, ಅದನ್ನು ಫಿಲ್ ಮಾಡಲಿಕ್ಕೆ ಕೂಡ ಅವರಿಗೆ ಸಮಯ ಸಾಲ್ತಾ ಇಲ್ಲ. ಖಂಡಿತವಾಗ್ಲೂ ಏನಾದರೂ ಜನಗಳು ಮತದಾನದ ಹಕ್ಕೇ ಮುಖ್ಯ ಇರುವಂಥದ್ದು. ಈ ಟೈಮ್ ಫ್ರೇಮಲ್ಲಿ ಮುಗಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಮತದಾನದ ಹಕ್ಕು ಉಳಿಬೇಕು ಎಲ್ರಿಗೂ ಅನ್ನೋದು. ಆ ನಿಟ್ಟಿನಲ್ಲಿ ಏನಾದರೂ ಜನಗಳಿಗೆ ಇನ್ನೂ ಹೆಚ್ಚಿನ ಸಮಯ ಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ಎಕ್ಸ್ಟೆಂಡ್ ಮಾಡಬೇಕು. ನಾಯಕರಾದಂಥ ಶೇಖರಣ್ಣನವರ ಹುಟ್ಟುಹಬ್ಬ, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ಮುಂದಿನ ದಿನದಲ್ಲಿ ಎಲ್ಲ ರೀತಿಯ ಅಧಿಕಾರ ಮತ್ತೊಂದೆಲ್ಲ ಸಿಗಲಿ. ತಾಯಿ ಸೋಲಾಪುರಮ್ಮ ಅವ್ರ ಮೇಲೆ ಕರುಣೆ ಇಟ್ಟು ಎಲ್ಲ ಆರೋಗ್ಯ, ಅಧಿಕಾರ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭ ಕೇಳ್ತೇನೆ. ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯಗಳು. GBI ಸರ್ಕಾರ ನಡೆಸೋದು ಬಿಡೋದೆಲ್ಲ ದೊಡ್ಡವ್ರ ಲೆಕ್ಕಾಚಾರ. ನಾವು ಸಾಮಾನ್ಯ ಕಾರ್ಯಕರ್ತರು, ದೊಡ್ಡವರ ಮಾರ್ಗದರ್ಶನದಲ್ಲಿ ಅವ್ರು ಏನು ಹೇಳ್ತಾರೋ ಆ ಕೆಲಸ ಮಾಡೋಂಥ ನಮ್ಮ ಒಂದು ಜವಾಬ್ದಾರಿ. ಚುನಾವಣೆ ಮಾಡ್ಬೋದು ಬಿಡ್ಬೋದು, ಯಾವಾಗನ ಮಾಡಲಿ. ಸರ್ಕಾರ ಭಾಳ ಉತ್ತಮವಾದಂಥ ಸರ್ಕಾರ. ಸನ್ಮಾನ್ಯ DK ಶಿವಕುಮಾರ್ ಅವರ ಒಂದು ಸರ್ಕಾರ ಭಾಳ ಉತ್ತಮವಾದಂಥ ಕೆಲಸ ಕಾರ್ಯಗಳಾಗ್ತಾಯಿದೆ. ಇವತ್ತಿನ ದಿನ ಇಡೀ ರಾಜ್ಯದಲ್ಲಿ ಎಲ್ಲ ಪ್ರತಿಯೊಬ್ಬರು ಮೆಚ್ಚುವಂಥ ಒಬ್ಬ ಜನನಾಯಕ ಆಗಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಏನು ಮಾಡಬೇಕೋ ಕೆಲಸ ಕಾರ್ಯಗಳು ಅವ್ರು ಏನು ಹೇಳ್ತಾರೋ ಅದನ್ನು ಮಾಡೋಕ್ಕೆ ನಾವು ಬದ್ಧವಾಗಿದ್ದೀವಿ. ಚುನಾವಣೆ ಯಾವಾಗೇ ಮಾಡಲಿ, ನಾವು ಎಲ್ಲ ಚುನಾವಣೆಗೂ ರೆಡಿ ಇದ್ದೀವಿ. ಇವತ್ತಲ್ಲ, ಇನ್ನು 6 ತಿಂಗಳಾಗಲಿ, ವರ್ಷ ಆಗಲಿ, ಅದು ದೊಡ್ಡವರ ಒಂದು ತೀರ್ಮಾನ. ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. RR ನಗರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ತೆಕ್ಕೆಗೆ ಮತ್ತೆ ಮರುಪಣೆ ಆಗುತ್ತಾ 28ಕ್ಕೆ ಅಂತ ಪ್ರಶ್ನೆ. ಖಂಡಿತ ಮುಂದಿನ ಒಂದು ಚುನಾವಣೆಯಲ್ಲಿ ನಮ್ಮ ನೆಚ್ಚಿನ ನಾಯಕಿಯಾದಂಥ ಕುಸುಮ ಹನುಮಂತರಾಯಪ್ಪನವರು ಈ ಬಾರಿ ಖಂಡಿತವಾಗ್ಲೂ ಅವರು ಗೆದ್ದೇ ಗೆಲ್ತಾರೆ ಅಂತ ನಮ್ಮ ಒಂದು ಆಶಾಭಾವನೆ ಇದೆ. ಯಾಕೆಂದರೆ ಭಾಳಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮ, ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಭಾಳ ಖುಷಿ ಆಗ್ತದೆ. ಮುಂದಿನ ದಿನದಲ್ಲಿ ಖಂಡಿತವಾಗ್ಲೂ ಗೆದ್ದೇ ಗೆಲ್ತಾರೆ. ನಾವು ಈಗಾಗಲೇ ಭಾಳಷ್ಟು ಜನ ಅವ್ರಿಗೆ ಒಂದು ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಾವೆಲ್ಲ ಅವ್ರಿಗೆ ಸಂಪೂರ್ಣ ಸಹಕಾರದಲ್ಲಿ ಇದ್ದೀವಿ. ಅವ್ರು ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಗೆದ್ದೇ ಗೆಲ್ತಾರೆ ಅಂತ ಒಳ್ಳೆ ದಿಕ್ಸೂಚನೆಗಳೂ ಇವೆ ಈಗಾಗಲೇ. ನಿಜವಾಗ್ಲೂ ಮುಂದಿನ ದಿನದಲ್ಲಿ ನಮ್ಮ ಕುಸುಮ ಹನುಮಂತರಾಯಪ್ಪರಿಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಕಟ್ಟಾಳು. ಕುಸುಮ ಹನುಮಂತರಾಯಪ್ಪರ ಮಾರ್ಗದರ್ಶನದಲ್ಲಿ DK ಶಿವಕುಮಾರ್ ಅವರ ನೆರಳಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಭಾಳ 25 ನಾನು ಸಣ್ಣ ವಯಸ್ಸಿನಲ್ಲೇ ರಾಜಕಾರಣಕ್ಕೆ ಬಂದನು. 17-18 ವರ್ಷದಲ್ಲೇ MV ಚಂದ್ರಶೇಖರ್ ಮೂರ್ತಿಯವರ ಹಿಂಬಾಲಕನಾಗಿ, ಇವತ್ತು ಶಿವಕುಮಾರ್ ಸಾಹೇಬ್ರ ಹಿಂಬಾಲಕನಾಗಿ ಕುಸುಮ ಹನುಮಂತರಾಯಪ್ಪನವರ ಮಾರ್ಗದರ್ಶನದಲ್ಲಿ ನಾನು ಕೈಲಾದ ಮಟ್ಟಿಗೆ ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲೂ ಒಳ್ಳೆ ನಮ್ಮ ಗ್ರಾಮದಲ್ಲಿ ದೇವಸ್ಥಾನಗಳು ಕಟ್ಟುವಂಥದ್ದು, ಹಾಸ್ಪಿಟ್ಲ್ಗಳು ಕಟ್ಟಿಸುವಂಥದ್ದು, ಬಡ ಶಾಲಾ ಮಕ್ಕಳುಗಳಿಗೆ ಕೈಲಾದಂಥ ಸಹಾಯ ಮಾಡುವಂಥದ್ದು ಇನ್ನು ಮುಂದಿನ ದಿನಗಳಲ್ಲೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಬಂದಾಗ
ಮೊದಲನೇ ವ್ಯಕ್ತಿ ಸಮಾಜ ಸೇವೆ ಮಾಡಿ ಬಡವರಿಗೆ ದೀನ ದಲಿತರುಗಳಿಗೆ ಏನಾದರೂ ಫಸ್ಟ್ ಸಹಾಯ ಹಸ್ತ ಏನಾದರೂ ತೋರಿಸ್ತಾರೆ ಅಂತ ಹೇಳಿದ್ರೆ ಅದ್ರಲ್ಲಿ ನಮ್ಮ ಮೊದಲನೇ ವ್ಯಕ್ತಿ ನಮ್ಮ ಶೇಖರಣ್ಣ ಅಂತ ಹೇಳ್ಬೋದು. ಈ ರೀತಿ ಇವತ್ತಲ್ಲ, ಸುಮಾರು ನಮ್ಮ ಕಂಡಂಗೆ ಒಂದು 25 ವರ್ಷದಿಂದ ಸಮಾಜ ಸೇವೆಯಲ್ಲಿ ಬಡವರಿಗೆ ಸೇವೆ ಮಾಡಿಕೊಂಡು ರಾಜಕೀಯವಾಗಲ್ಲ, ಈಗ ರಾಜಕೀಯ ತೋರಿಸ್ಕೊತಾ ಇದ್ದಾರೆ. ಮೊದಲೇ ದಾನ ಧರ್ಮ ಮಾಡ್ಕೊಂಡು ಜನಗಳಿಗೆ ಸೇವೆ ಮಾಡ್ಕೊಂಡು ಬಂದಿರೋಂಥ ಕುಟುಂಬ ಅದು. ಹಾಗಾಗಿ ಮುಂದಿನ ದಿವಸಗಳಲ್ಲಿ ರಾಜಕೀಯದಲ್ಲಿ ಅವ್ರಿಗೆ ದೇವ್ರು ಒಳ್ಳೆ ಭವಿಷ್ಯ ಕೊಟ್ಟು ಏನು ಮುಂದೆ ಈಗ ನಮಗೆ GB ಚುನಾವಣೆ ಅಂತ ಬರುತ್ತೆ, ನಾವೆಲ್ಲ ಸೇರಿ ಇಲ್ಲಿನ ಅವರ ಅಭಿಮಾನಿಗಳೆಲ್ಲ ಸೇರಿ ಅವ್ರನ್ನ ಒತ್ತಡ ಮಾಡಿ ಭಾಗದಲ್ಲಿ ನೀವು ಕ್ಯಾಂಡಿಡೇಟ್ ಆಗಬೇಕು ಅಂತ ಒತ್ತಡ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ನಮ್ಮದು ಒತ್ತಡ ಇದೆ. ದೇವರು ಅವ್ರಿಗೆ ಆಶೀರ್ವಾದ ಮಾಡಿ ಮುಂದಿನ ಬರ್ತಡೇ ಒಳಗಡೆ ನಾವು ಮುಂದೆ ಈ ವರ್ಷ ಏನು ಮಾಡ್ತೀವಿ ವರ್ಷದಲ್ಲಿ ಬರೋ ಚುನಾವಣೆಯಲ್ಲಿ ಜನ ಅವ್ರನ್ನ ಆಯ್ಕೆ ಮಾಡಿ ಭಾಗದಲ್ಲಿ ಅವ್ರ ಕಾರ್ಪೊರೇಟ್ರಾಗ ಆಯ್ಕೆ ಆಗಬೇಕು ಅಂತ ನಮ್ಮ ಆಸೆ ಸರ್. ಶೇಖರಣ್ಣ ಅವ್ರದ್ದು ಏನಿವತ್ತು ಹುಟ್ಟುಹಬ್ಬ ಇದೆ. ಅವರು ಪ್ರತಿ ವರ್ಷ ಈ ಭಾಗದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಭಾಳ ವರ್ಷದಿಂದ ಕಾಂಗ್ರೆಸ್ಸಲ್ಲಿ ಅವ್ರದ್ದೇ ಆಗಿರೋ ಒಂದು ಸೇವೆ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಉತ್ತಮವಾಗಿ ಇಲ್ಲಿ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಇಲ್ಲಿ GB ಆಕಾಂಕ್ಷಿ ಕೂಡ ಆಗಿದ್ದಾರೆ. ಅವರು ಮುಂದಿನ ವರ್ಷ ಅಷ್ಟರಲ್ಲಿ ಎಲೆಕ್ಷನ್ ಬಂದು GB ಗೆದ್ದು ಕಾರ್ಪೊರೇಟರ್ ಆಗಲಿ ಅನ್ನೋದು ನಮ್ಮ ಆಶಯ. ದೇವರವ್ರಿಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್. ಶೇಖರಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವಂತ ಅವ್ರಿಗೆ ಆಯುಷ್ ಐಶ್ವರ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಏನು ಈ ಒಂದು ವಾರ್ಡ್ನಲ್ಲಿ ಶೇಖರಣ್ಣನವರು ಅತಿ ಹೆಚ್ಚು ಜನಪ್ರಿಯತೆಯನ್ನು ಪಕ್ಷಾತೀತವಾಗೂ ಕೂಡ ಪಡೆದಿದ್ದಾರೆ. ನಮ್ಮ ಹನುಮಂತರಾಯಪ್ಪನವರ ಬೆನ್ನೆಲುಬಾಗಿ ತುಂಬ ವರ್ಷಗಳಿಂದ ಅವರ ಏನು ಒಂದು ಚುನಾವಣೆಯ ಕಾರ್ಯಚಟುವಟಿಕೆಗಳಲ್ಲಿ ಒಂದು ಹಿತೈಷಿಗಳಾಗಿ ಸ್ನೇಹಿತರಾಗಿ ಎಲ್ಲ ಒಂದು ಪ್ರೀತಿ ವಿಶ್ವಾಸನ ಗಳಿಸಿದ್ದಾರೆ. ಸೊ ಹಂಗಾಗಿ ಅವ್ರಿಗೆ ಮುಂದಿನ ದಿನಗಳಲ್ಲಿ 100% ಈ ಭಾಗದಲ್ಲಿ ಅವರು ಏನು GB ಕಾರ್ಪೊರೇಟರ್ ಆಗೇ ಆಗ್ತಾರೆ. ಸೊ ಹಂಗಾಗಿ ಈ ಒಂದು ಹುಟ್ಟುಹಬ್ಬದಂದು ಅವ್ರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ತಿಳಿಸ್ತಾ, ಹಾಗೆ ಭಗವಂತ ಅವ್ರಿಗೆ ಆಯುಷ್ ಐಶ್ವರ್ಯ ಆರೋಗ್ಯ ಹೆಚ್ಚು ಕೊಟ್ಟು ಕಾಪಾಡಲಿ.